ಇನ್ನು ಮಹೇಶ್ ತಿಮರೋಡಿ ಬಿಜೆಪಿ ಕಾರ್ಯಕರ್ತನೇ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಈಗಾಗಲೇ ಸದನದಲ್ಲಿ ಡಿಕೆ ಅವರು ಮಾತನಾಡಿದ್ದನ್ನ ನೋಡಿದ್ವಿ. ಬಹಳ ಹಿಂದಿನಿಂದ ಸಿಎಂ ಮೇಲೆ ಹೇಳಿದ್ದಾನೆ ಆತ, ಈಗ ಅವರ ಪಾರ್ಟಿ ಲೀಡರ್ ಮೇಲೆ ಹೇಳಿದ್ದಾರೆ. ಅದಕ್ಕೆ ಬಿಜೆಪಿಯವರು ಮಾತಾಡ್ತಿದ್ದಾರೆ. ಅವನು ಆ ಪಾರ್ಟಿ ಕಾರ್ಯಕರ್ತ, ಅವನು ಬಿಜೆಪಿ ಕಾರ್ಯಕರ್ತನೇ, ಅವನ ಹಿಂದಿನ ದಾಖಲೆ ಎಲ್ಲವನ್ನ ತೆಗೆದು ನೋಡಿ ಗೊತ್ತಾಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಹೇಶ್ ಶೆಟ್ಟಿ ತಿಮರೋಡಿ ಬಗ್ಗೆ ಮಾತನಾಡಿದ್ದಾರೆ. ಈಗ ಅವ್ರ ಪಾರ್ಟಿ ಎಲ್ಲ ಬಹಳ ಹಿಂದಿಂದನೂ ಈ ಸ್ಟೇಟ್ಮೆಂಟ್ ಗಳೆಲ್ಲ ಚೀಫ್ ಮಿನಿಸ್ಟರ್ ಮೇಲೆ ಹೇಳಿದ್ದಾರೆ. ಈಗ ಅವ್ರ ಪಾರ್ಟಿ ಲೀಡರ್ ಮೇಲೆ ಹೇಳೋರಲ್ಲ, ಅದಕ್ಕೆ ಈಗ ಬಿಜೆಪಿ ಅವ್ರು ಮಾತಾಡ್ತಾರೆ. ಅವ್ರ ಪಾರ್ಟಿ ಲೀಡರ್ ಮೇಲೆ ಅವನೇ ಮಾತಾಡಿದ್ದಾರೆ. ಅವನು ಅವ್ರ ಪಾರ್ಟಿ ಕಾರ್ಯಕರ್ತ, ಬಿಜೆಪಿ ಕಾರ್ಯಕರ್ತ. ಅರ್ಥ ಆಯ್ತಾ? ಈಸ್ ಎ ಬಿಜೆಪಿ ಕಾರ್ಯಕರ್ತನೇ. ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ ತೆಗೆದು ನೋಡಿ, ಆಮೇಲೆ ಗೊತ್ತಾಗ್ತದೆ. ಇದೆಲ್ಲ ಬಹಳ ಹಿಂದಿಂದನೂ ಈ ಸ್ಟೇಟ್ಮೆಂಟ್ ಗಳೆಲ್ಲ ಚೀಫ್ ಮಿನಿಸ್ಟರ್ ಮೇಲೆ ಹೇಳಿದ್ದಾರೆ. ಈಗ ಅವ್ರ ಪಾರ್ಟಿ ಲೀಡರ್ ಮೇಲೆ ಹೇಳೋರಲ್ಲ, ಅದಕ್ಕೆ ಈಗ ಬಿಜೆಪಿ ಅವ್ರು ಮಾತಾಡ್ತಾರೆ. ಅವ್ರ ಪಾರ್ಟಿ ಲೀಡರ್ ಮೇಲೆ ಅವನೇ ಮಾತಾಡಿದ್ದಾರೆ. ಅವನು ಅವ್ರ ಪಾರ್ಟಿ ಕಾರ್ಯಕರ್ತ, ಬಿಜೆಪಿ ಕಾರ್ಯಕರ್ತ. ಅರ್ಥ ಆಯ್ತಾ? ಸಿಎಂ ವಿರುದ್ಧ ಆರೋಪದ ತನಿಖೆಗೆ ಎಸ್ಐಟಿಯನ್ನ ರಚಿಸಲಿ. ವಿಧಾನಸೌಧದಲ್ಲಿ ಟಿವಿ9ಗೆ ಆರ್ ಅಶೋಕ್ ಅವರ ಹೇಳಿಕೆ. ಸಿಎಂ ಎಲ್ಲೆಲ್ಲಿ ಬುರುಡೆ ಹೂತಾಕಿದ್ದಾರೆ ಅನ್ನೋದು ಗೊತ್ತಾಗ್ಲಿ. ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ನ್ಯಾಯ ಇದೆಯಾ, ಧರ್ಮಸ್ಥಳಕ್ಕೆ ಒಂದು ನ್ಯಾಯ ಇದೆಯಾ ಅಂತ ಹೇಳಿ ಅಶೋಕ್ ಪ್ರಶ್ನಿಸಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಮೋದ್ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ನಮ್ಮ ಜೊತೆ ಮಾತನಾಡೋದಕ್ಕೆ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಜಾಯ್ನ್ ಆಗಿದ್ದಾರೆ. ಆರ್ ಅಶೋಕ್ ಅವರು ಇವತ್ತಿನ ಧರ್ಮಸ್ಥಳ ಪ್ರಕರಣದಲ್ಲಿ ನೀವು ತಿಮರೋಡಿ ವಿಚಾರವನ್ನು ಪ್ರಶ್ನೆ ಮಾಡಿದ್ರೆ, ಅಂದರೆ ಪಕ್ಷದ ನಿಲುವೇನು, ಬಿಜೆಪಿಯ ನಿಲುವೇನು ಅಂತ ಒಂದು ಕಡೆಗೆ SIT ವಿಚಾರದಲ್ಲಿ ಕೂಡ ನೀವು ಪ್ರಶ್ನೆ ಮಾಡ್ತಿದ್ದೀರಿ. ಈ ವಿಚಾರ ನನಗೆ ಸಿಎಂ ಅವ್ರನ್ನೇ ಕೊಲೆಗಾರ ಅಂತ ಹೇಳಿರುವಂಥ ವಿಚಾರವನ್ನು ಯಾವ ರೀತಿ ಕೈಗೆಳ್ಕೊತೀರಿ? ನೋಡಿ, ಈಗ ಮುಖ್ಯಮಂತ್ರಿ ಅವ್ರ ಟೀಮೇ ಅವರೇ ಇವಾಗ ಸಿಕ್ಕಾಕೊಂಡಿದ್ದಾರೆ. ಯಾವರನ್ನ ಮಾತು ಕೇಳ್ಕೊಂಡು ಇವರು ಧರ್ಮಸ್ಥಳದ ಬಗ್ಗೆ ಅಪಚಾರ ಮಾಡುವಂಥ ವ್ಯಕ್ತಿಗೆ SIT ತನಿಖೆ ಮಾಡಿ ಅಲ್ಲೆಲ್ಲ ಅಗೇಕೆ ಅವಕಾಶ ಮಾಡಿಕೊಟ್ಟು ಸರ್ಕಾರದ ಹಣವನ್ನು ಪೋಲ್ ಮಾಡಿದ್ರು. ಈಗ ಅದೇ ವ್ಯಕ್ತಿ ಹೇಳ್ತಾ ಇದ್ದಾರೆ, ಅದೇ ಗ್ಯಾಂಗ್ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ 28 ಕೊಲೆ ಮಾಡಿದ್ದಾನೆ ಅಂತ. ಅದಕ್ಕೆ ಸಿದ್ದರಾಮಯ್ಯನವರು ಈಗ ಧರ್ಮಸ್ಥಳಕ್ಕೊಂದು ನ್ಯಾಯ, ಸಿದ್ದರಾಮಯ್ಯನಿಗೊಂದು ನ್ಯಾಯನಾ? ರಾಜ್ಯದ ಜನ ಕೇಳ್ತಾರೆ. ಧರ್ಮಸ್ಥಳಕ್ಕೊಂದು ನ್ಯಾಯ, ಸಿದ್ದರಾಮಯ್ಯನಿಗೊಂದು ನ್ಯಾಯನಾ? ಧರ್ಮಸ್ಥಳದ ಅಂದ ತಕ್ಷಣ ಆಗಿದ್ರಲ್ಲ, ಇವಾಗ ಸಿದ್ದರಾಮಯ್ಯದ 28 ತಲೆಬುರುಡೆ ಎಲ್ಲಿದೆ, ಮೂಳೆಗಳೆಲ್ಲಿದೆ ಹುಡುಕ್ಬೇಕು. ಅದಕ್ಕೂ ಒಂದು SIT ರಚನೆ ಆಗಬೇಕು. ನೀವೇನು ಹೇಳೋದೇನು, ಮುಖ್ಯಮಂತ್ರಿಗಳ ವಿಚಾರವಾಗಿನೇ ಪ್ರಕರಣ ದಾಖಲಾಗಬೇಕು ಅಂತೀರಾ? ಪ್ರಶ್ನೆ SIT ಮಾಡಬೇಕು ಅಂತೀರಾ? ಹೌದೌದು. ಈಗ ಅವರೇ ತಾನೇ, ಈಗ ಅವ್ರ ಒತ್ತಡದ ಮೇಲೆ ತಾನೇ ಇವ್ರು ಮಾಡಿದ್ದು ಧರ್ಮಸ್ಥಳ. ಹಂಗಾರೆ ಧರ್ಮಸ್ಥಳ ಏನು ಬಿಟ್ಟಿಕಮಲ್ಲ ಇವ್ರದ್ದು? ಅದನ್ನ ಇಲ್ಲಿ ನ್ಯಾಯ ಎಲ್ಲರಿಗೂ ಒಂದೇ. ಈಗ ಅವರು ಹೇಳಿಕೆ ಮಾಡಿದ್ದಾನೆ, ಹಂಗಾರೆ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ? ಅವನು ಹೇಳಿಕೆ ಮಾಡಿ 48 ಗಂಟೆ ಆಗಿದೆ. ಏನು ಮಾಡಿದ್ದೀರಾ? ಸತ್ತೋಗಿರೋ ಸರ್ಕಾರ ಇದು, ಕೋಮಾ ಸ್ಟೇಜಲ್ಲಿ ಇದು. ಇಷ್ಟು ಬೈದ್ರೂ ಅವ್ರಿಗೆ ಜ್ಞಾನ ಬಂದಿಲ್ಲ ಮುಖ್ಯಮಂತ್ರಿಗಳಿಗೆ ಮತ್ತು ಅವ್ರ ಸರ್ಕಾರಕ್ಕೆ. ಒಂದು ಷರತ್ತು ಅನ್ನೋದೇ ಇಲ್ಲ ಅವ್ರಿಗೆ. ದಮ್ಮು ತಾಕತ್ತು ಅದೆಲ್ಲ ಮಾತಾಡ್ತಾರಲ್ಲ ಅಸೆಂಬ್ಲಿಯಲ್ಲಿ, ಎಲ್ಲಿದೆ ನಿಮ್ಗೆ ದಮ್ಮು? ಇದು ಬೇಕಾಬಿಟ್ಟಿ ಸರ್ಕಾರ, ಗೂಂಡಾಗಳ ಕೈಗೆ ರಾಜ್ಯವನ್ನ ಒಪ್ಪಿಸ್ಬಿಟ್ಟವ್ರೆ. ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಇಲ್ಲ. ಸರ್, ತಿಮ್ಮಾರೋಡಿನ ಬಂಧಿಸಬೇಕು ಅಂತೀರಾ, SIT ಮಾಡಬೇಕು ಅಂತ ನಿಲುವು ಪಕ್ಷ ಹೇಗೆ? SIT ಮಾಡಬೇಕು, SIT ಮಾಡಬೇಕು. 28 ಎಲ್ಲೆಲ್ಲಿದೆ ಹುಡುಕಬೇಕು. ಅಲ್ಲ ಈಗ ತಪ್ಪು ಸಿದ್ದರಾಮಯ್ಯನ ಮಾಡವರ, ಯಾರು ಆಪಾದನೆ ಮಾಡಿರೋ ವ್ಯಕ್ತಿ ಮಾಡಿದಾನ, ಪ್ರೂವ್ ಆಗ್ಬೇಕಷ್ಟೇ. ಹೇಳಿದ್ರೆ ಗಂಭೀರನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಪ್ರಕರಣದಲ್ಲಿ ಅವ್ನು ಕೋರ್ಟ್ಗೆ ಹೋಗಿದ್ದ, ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆ ಮಾಡಿದ್ದ, ನಾನು ತಪ್ಪಿತಸ್ಥ ಆಗಿದ್ದೀನಿ ಅಂತ ಹೇಳಿದ್ದ. ಇದ್ರಲ್ಲಿ ಯಾರು ಹೇಳಿಲ್ಲ, ಬರೀ ಹೇಳಿಕೆ ಹೋಗಿಲ್ಲ. ಅದೇ ತಪ್ಪೆಲ್ಲ ತಪ್ಪು ಮಾಹಿತಿ. ಕೋರ್ಟ್ಗೆ ಯಾರು ಹೋಗಿದ್ದವ್ರು? ಪೊಲೀಸವ್ರು ಕೋರ್ಟ್ಗೆ ಹೋಗಿದ್ದು. ಹಿಂಗೆ ಕಂಪ್ಲೇಂಟ್ ಬಂದಿದೆ ನಮಗೆ, ಅವ್ನು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ, ಅದಕ್ಕೆ ಕೋರ್ಟ್ಗೆ ಆಗ್ತಾ ಇದ್ದೀರಿ, ಕೋರ್ಟ್ ಅನುಮತಿ ಕೊಡಿ ಅಂತ ಪೊಲೀಸವ್ರು ಕೇಳಿರೋದು. ಹಂಗೆ ಇಲ್ಲೂ ಕೇಳಿ. ಥ್ಯಾಂಕ್ ಯು, ಧನ್ಯವಾದ. ಇದಿಷ್ಟು ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಕೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಶೋಕ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಒಂದು ಕಡೆ SIT ಅಧಿಕಾರಿಗಳಿಗೆ ಈ ಬುರುಡೆ ರಹಸ್ಯವನ್ನ ಪತ್ತೆ ಹಚ್ಚೋದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇನ್ನು ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಈ ತನಿಖೆಯ ಪ್ರಗತಿಯ ನಡುವೆ ಇದೀಗ ಮತ್ತೊಂದು ಬಾಂಬ್ ಸ್ಫೋಟಿಸಿದೆ. ಅದೇನಪ್ಪಾ ಅಂದ್ರೆ 2023ರ ಹೇಳಿಕೆ ಈಗ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು 24 ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡಿದ್ರು ಅನ್ನೋ ವಿಚಾರ. ಅದಕ್ಕೆ SIT ಕೂಡ ರಚನೆ ಆಗ್ಲಿ ಅಂತ ವಿಪಕ್ಷಗಳು ಆಗ್ರಹ ಪಡಿಸ್ತಾ ಇವೆ. ಅಶೋಕ್, ಏನಾಗ್ತಿದೆ ಅಂತ?
ಹೌದು ಮಧುಶ್ರೀ, ಈ ಹೇಳಿಕೆಯ ಸತ್ಯಾಸತ್ಯತೆ ಅಂದರೆ ಮೂಲವನ್ನು ಕೆದಕಿದಂಥ ಸಂದರ್ಭದಲ್ಲಿ ಈ ಮಹೇಶ್ ಶೆಟ್ಟಿ ತಿಮರೋಡಿ ಶಾಸಕ ಹರೀಶ್ ಪೂಂಜಾ ಅವರ ಹೇಳಿಕೆಯನ್ನು ಉಲ್ಲೇಖ ಮಾಡಿ ಈ ಒಂದು ಹೇಳಿಕೆ ನೀಡಿರುವಂಥದ್ದು. ಅದು ಕೂಡ ಇತ್ತೀಚೆಗೆ ನೀಡಿರುವ ಹೇಳಿಕೆ ಅಲ್ಲ, 2 ವರ್ಷದ ಹಿಂದಿನ ಹೇಳಿಕೆ. ಪ್ರಮುಖವಾಗಿ ಇದಕ್ಕೆ ಕಾರಣ ಹರೀಶ್ ಪೂಂಜಾ ಅವರು ಆ ಟೈಮಲ್ಲಿ ಚುನಾವಣೆಯಲ್ಲಿ ಏನು ವಿಜಯಶಾಲಿ ಆಗ್ತಾರೆ, ಆ ಟೈಮಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ಬೆಳ್ತಂಗಡಿಯಲ್ಲಿ ಏರ್ಪಾಡು ಮಾಡಲಾಗಿತ್ತು. ಸೊ ಆ ಅಭಿನಂದನಾ ಸಮಾರಂಭದಲ್ಲಿ ಹರೀಶ್ ಪೂಂಜಾ ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ. ಅಂದರೆ ಆ ಟೈಮಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಹರೀಶ್ ಪೂಂಜಾ ವಿಜಯವನ್ನು ಸಾಧಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿ ಸೋಲನ್ನು ಅನುಭವಿಸಿದ್ರು. ಆದರೆ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಹಿಂದೂ ಮುಖಂಡ ಸತ್ಯಜಿತ್ ಸೂರತ್ಕಲ್ ಎಂಬವರು ಪ್ರಚಾರಕ್ಕೆ ಅಂತ ಬಂದಿರ್ತಾರೆ. ಸೊ ಅವರನ್ನು ಉದ್ದೇಶಿಸಿ ಹರೀಶ್ ಪೂಂಜಾ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಅಂದರೆ 24 ಕೊಲೆಗಳನ್ನು, ಹಿಂದೂ ಕಾರ್ಯಕರ್ತರ ಕೊಲೆಗಳನ್ನು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಪರವಾಗಿ ನೀವು ವೋಟ್ ಕೇಳೋದಕ್ಕೆ ಬಂದಿದ್ದೀರಲ್ಲ, ಇದು ನಿಮ್ಮ ಯಾವ ಹಿಂದುತ್ವ ಎನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಸೊ ಈ ಒಂದು ಹರೀಶ್ ಪೂಂಜಾ ಅವರ ಹೇಳಿಕೆಯನ್ನು ಇಟ್ಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೆಲ ದಿನಗಳ ಬಳಿಕ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡ್ತಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹರೀಶ್ ಪೂಂಜಾ ಅವರ ಈ ಹೇಳಿಕೆಯನ್ನು ಉಲ್ಲೇಖ ಮಾಡ್ತಾರೆ. ಅಂದ್ರೆ ಹರೀಶ್ ಪೂಂಜಾ ಅವರು ಈ ತಾಲೂಕಿನ ಈ ವಿಧಾನಸಭಾ ಕ್ಷೇತ್ರದ ಪ್ರಥಮ ಪ್ರಜೆ. ಸೊ ಆ ಪ್ರಥಮ ಪ್ರಜೆವೇ ಸಿಎಂ ವಿರುದ್ಧ ಗಂಭೀರ ಆರೋಪ ಮಾಡ್ತಾರೆ. ಅಂದ್ರೆ 24 ಕೊಲೆಗಳನ್ನು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಅಂತ ಹೇಳಿ ಅವ್ರು ಏನು ಹೇಳ್ತಾರೆ, ಹರೀಶ್ ಪೂಂಜಾ ಅವರು ಹೇಳಿರೋದನ್ನು ನಂಬಬೇಕು, ಇಲ್ಲ ಅಂತಂದ್ರೆ ಹರೀಶ್ ಪೂಂಜಾ ವಿರುದ್ಧ ಕ್ರಮ ಆಗಬೇಕು. ಈ ಮಾತನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಇದೇ ಒಂದು ವಿಡಿಯೋವನ್ನು ಇತ್ತೀಚೆಗೆ ಕೆಲ ದಿನಗಳಿಂದ ಅದು ವೈರಲ್ ಆಗ್ತಾ ಇದೆ. ಅಂದ್ರೆ ಅದರ ಹಿಂದೆ ಮತ್ತು ಮುಂದೆ ಎಡಿಟ್ ಮಾಡಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರೇ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸಲಾಯಿತು. ಸೊ ಇದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತಹ ಈ ಒಂದು ವಿಡಿಯೋವನ್ನು ಆಧರಿಸಿ ಬಿಜೆಪಿ ಸದನದಲ್ಲಿ ಇವತ್ತು ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಆದ್ರೆ ಇದರ ಮೂಲವನ್ನು ಕೆದಕಿಸಿದಂತ ಸಂದರ್ಭದಲ್ಲಿ ಹರೀಶ್ ಪೂಂಜಾ ಅವರೇ ಈ ಒಂದು ಹೇಳಿಕೆಯನ್ನು ನೀಡಿರುವಂತದ್ದು ಅಂತೇಳಿ ಈಗ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ಒಂದು ಸದನದಲ್ಲಿ ಕೋಲಾಹಲ ಸೃಷ್ಟಿಸಿದಂತ ಈ ಒಂದು ಹೇಳಿಕೆಯಿಂದ ಇದು ಇದೀಗ ಬಿಜೆಪಿಯ ಬುಡಕ್ಕೆ ಬಂದಿದೆ. ಸೊ ಇದರ ಮೂಲ ಯಾವುದು ಅಂತ ಕೇಳಿದ್ರೆ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಅವರು ಹೇಳಿರ್ತಕ್ಕಂಥ ಹೇಳಿಕೆ. ಆದ್ರೆ ಇದರ ಸತ್ಯಾಸತ್ಯತೆ ಈಗ ಬಿಜೆಪಿಯವರಿಗೆ ಮತ್ತು ಕಾಂಗ್ರೆಸ್ಗೂ ಕೂಡ ಗೊತ್ತಾದಂತೆ ಕಾಣಿಸ್ತಾ ಇದೆ. ಸೊ ಈಗ ಸದನದಲ್ಲಿ ಅವರು ಒತ್ತಾಯ ಮಾಡಿರುವಂತದ್ದು ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಬಂಧನ ಮಾಡಬೇಕು ಅಂತೇಳಿ. ಆದ್ರೆ ಕಾನೂನು ಪ್ರಕಾರ ನೋಡೋದಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಲ್ಲಿಯೂ ಕೂಡ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ 24 ಕೊಲೆಯನ್ನು ಮಾಡಿರೋದು ಅಂತೇಳಿ ಎಲ್ಲಿಯೂ ಕೂಡ ಹೇಳಿಲ್ಲ. ಹೀಗಾಗಿ ಪೊಲೀಸರು ಏನು ಕ್ರಮ ತಗೋತಾರೆ, ಹರೀಶ್ ಪೂಂಜಾ ಅವರ ವಿರುದ್ಧ ಈ ಒಂದು ಹೇಳಿಕೆ ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2023ರಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಹೀಗಾಗಿ ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸ್ತಾರಾ ಅಥವಾ ಹರೀಶ್ ಪೂಂಜಾ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಏನು ಅಪ್ಡೇಟ್ ಇದೆ ಇದರ ಬಗ್ಗೆ ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಸೊ ಆ ಒಂದು ವಿಡಿಯೋದ ಮೂಲ ಏನಿದೆ ಅಲ್ಲಿಗೆ ಪೊಲೀಸರು ತೆರಳಿ ಇದರ ಸತ್ಯಾಸತ್ಯತೆ ಎಂಬುದನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಪೊಲೀಸರು ಈಗ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಅಶೋಕ್ ತಮ್ಮ ಮಾಹಿತಿಗಾಗಿ.